ರಾಜ್ಯಪಾಲರು ಮತ್ತು ಕೇಂದ್ರದ ವಿರುದ್ಧ ಕರ್ನಾಟಕ ಸರ್ಕಾರ ಸಂಪೂರ್ಣ ಕದನಕ್ಕೆ ರೆಡಿಯಾಗಿದೆಯಾ? ನಿಮ್ಮ ಸರ್ಕಾರವನ್ನು ಉರುಳಿಸಿಯೇ ಬಿಡ್ತೀವಿ ಅಂತ ಹೇಳ್ತಿರುವಂತಹ ಬಿಜೆಪಿಗೆ ಸಿದ್ದರಾಮಯ್ಯ ಈ ಮೂಲಕ ಸೆಡ್ ಹೊಡೆದಿದ್ದಾರೆ. ಜನಾದೇಶ ಪಡೆದಿರುವಂತಹ ನಮಗೆ ಸರ್ಕಾರ ನಡೆಸೋಕೆ ನೀವು ಬಿಡದಿದ್ರೆ ಏನು ಮಾಡಬೇಕು ಅಂತ ನಮಗೂ ಗೊತ್ತು ಅಂತ ಸವಾಲು ಹಾಕಿದ್ರ ಸಿದ್ದರಾಮಯ್ಯ. ಸಿಬಿಐ ತನಿಖೆಗಿದ್ದಂತಹ ಸಾಮಾನ್ಯ ಅನುಮತಿ ಹಿಂಪಡೆಯೋದ್ರ ಅರ್ಥ ಏನು? ಸಾಮಾನ್ಯ ಅನುಮತಿಯನ್ನ ಸಂಪುಟ ಹಿಂಪಡೆದಿದ್ ಯಾಕೆ? ಸರ್ಕಾರ ಏನು ಹೇಳುತ್ತೆ, ಆದ್ರೆ ನಿಜವಾದ ಕಾರಣ ಏನು? ಕ್ಯಾಬಿನೆಟ್ ಅನುಮೋದನೆ ಇಲ್ಲದೆ ರಾಜ್ಯಪಾಲರಿಗೆ ಪ್ರತಿಕ್ರಿಯೆ ನೀಡದಂತೆ ಮುಖ್ಯ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳಿಗೆ ನಿರ್ದೇಶನ ನೀಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಯಾವ ಸಂದೇಶವನ್ನ ನೀಡೋಕೆ ಪ್ರಯತ್ನಿಸ್ತಾ ಇದೆ? ಇದು ಸಿದ್ದರಾಮಯ್ಯ ಸರ್ಕಾರ ಹಾಗೂ ಮೋದಿ ಸರ್ಕಾರದ ನಡುವಿನ ನೇರ ಸಂಘರ್ಷವಾಗಿ ಬದಲಾಗಿದೆಯಾ? ಒಂದು ಕಡೆ ಸಿದ್ದರಾಮಯ್ಯ ಸರ್ಕಾರವನ್ನ ಉರುಳಿಸೋದೊಂದೇ ನಮ್ಮ ಗುರಿ ಅಂತ ಹೊರಟಿರುವಂತಹ ಬಿಜೆಪಿ ಜೆಡಿಎಸ್, ಇನ್ನೊಂದು ಕಡೆ ನಾವು ಒಂದು ಕೈ ನೋಡೇ ಬಿಡ್ತೀವಿ ಅಂತ ತಿರುಗೇಟ್ ಕೊಡ್ತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರ. ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಶೀಲಿಸೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೋದಿ ಸರ್ಕಾರ ಕೊಡ್ತಾ ಇರುವಂಥ ಉಪಟಳದ ಬಗ್ಗೆ ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈಗ ವಿಷಯಕ್ಕೆ ಬರೋಣ. ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸಿಬಿಐನ ಪಕ್ಷಪಾತಿ ಕೈಯಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಅದು ಹೇಳಿದೆ. ಕರ್ನಾಟಕ ರಾಜ್ಯದೊಳಗೆ ತನಿಖೆ ನಡೆಸೋದಕ್ಕೆ ಸಿಬಿಐಗೆ ನೀಡಲಾಗಿದ್ದಂಥ ಮುಕ್ತ ಅನುಮತಿಯನ್ನ ರಾಜ್ಯ ಸರ್ಕಾರ ಗುರುವಾರ ವಾಪಸ್ ಪಡೆದುಕೊಂಡಿದೆ. ಇದರಿಂದಾಗಿ ರಾಜ್ಯದಲ್ಲಿ ಯಾವುದೇ ಪ್ರಕರಣದ ತನಿಖೆ ನಡೆಸೋದಕ್ಕೆ ಸಿಬಿಐ ರಾಜ್ಯ ಸರ್ಕಾರದ ಒಪ್ಪಿಗೆ ಪಡೆಯೋದು ಅನಿವಾರ್ಯವಾಗಿದೆ. ಇದರೊಂದಿಗೆ ಕರ್ನಾಟಕ ಸಿಬಿಐಗೆ ನೀಡಲಾಗಿದ್ದಂಥ ಮುಕ್ತ ಅನುಮತಿ ವಾಪಸ್ ತೆಗೆದುಕೊಳ್ತಾ ಇರುವಂತಹ 11ನೇ ರಾಜ್ಯವಾಗಿದೆ. ಬಹುತೇಕ ಎಲ್ಲಾ ರಾಜ್ಯಗಳು ಸಿಬಿಐಗೆ ಸಾಮಾನ್ಯ ಅನುಮತಿಯನ್ನ ನೀಡಿದ್ವು. ಆದ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಂದ್ರೆ 2014ರಿಂದ ಸನ್ನಿವೇಶ ಬದಲಾಗೋಕೆ ಶುರುವಾಯಿತು. ಸಿಬಿಐಗೆ ಸಾಮಾನ್ಯ ಅನುಮತಿ ಹಿಂತೆಗೆದುಕೊಂಡು ಮೊದಲ ರಾಜ್ಯ ಅಂತ ಅಂದ್ರೆ ಮಿಜೋರಾಂ. 2015ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅನುಮತಿಯನ್ನ ಹಿಂಪಡಿಲಾಯಿತು. ಈಗ ಅಲ್ಲಿ ಸರ್ಕಾರ ಬದಲಾದರೂ ಕೂಡ ಈ ನಿರ್ಧಾರ ಬದಲಾಗಿಲ್ಲ. ಅದಾದ ಬಳಿಕ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಪಂಜಾಬ್, ರಾಜಸ್ಥಾನ, ಕೇರಳ, ಜಾರ್ಖಂಡ್, ಮೇಘಾಲಯ, ತೆಲಂಗಾಣ ಅನುಮತಿಯನ್ನ ಹಿಂಪಡೆದವು. ಕಳೆದ ವರ್ಷ ತಮಿಳುನಾಡು ಕೂಡ ಅನುಮತಿಯನ್ನ ಹಿಂಪಡೆದಿದ್ದು ಅಂಥ ರಾಜ್ಯಗಳ ಸಾಲಿನಲ್ಲಿ 10ನೇದಾಗಿತ್ತು. ಈಗ ಕರ್ನಾಟಕ ರಾಜ್ಯ ಕೂಡ ಸಿಬಿಐಗೆ ನೀಡಿದಂತಹ ಮುಕ್ತ ತನಿಖೆ ಅನುಮತಿಯನ್ನ ಹಿಂಪಡೆದಿದೆ. ಈ ಹಿಂದೆ ಎಲ್ಲಾ ರಾಜ್ಯಗಳು ಹೇಳಿದ ಹಾಗೆ ಸಿಬಿಐ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಕಾರಣವನ್ನೇ ಕರ್ನಾಟಕ ಕೂಡ ಅನುಮತಿ ವಾಪಸ್ ಪಡೆಯುವಾಗ ಉಲ್ಲೇಖ ಮಾಡಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ರಾಜ್ಯಗಳಿಗೆ ಮುಕ್ತವಾಗಿ ಸಿಬಿಐ ತನಿಖೆಯನ್ನು ನಡೆಸಬಹುದಿತ್ತು. ಮುಕ್ತ ತನಿಖೆ ನಡೆಸೋದಕ್ಕೆ ಕರ್ನಾಟಕ ಸರ್ಕಾರನೇ ಈ ಹಿಂದೆ ಅವಕಾಶ ಮಾಡಿಕೊಟ್ಟಿತ್ತು. ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಆಕ್ಟ್ 1946 ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ತನಿಖೆ ನಡೆಸೋದಕ್ಕೆ ಸಿಬಿಐಗೆ ಮುಕ್ತ ಅವಕಾಶವನ್ನು ನೀಡಲಾಗಿತ್ತು. ಈಗ ಅಂಥ ಸಾಮಾನ್ಯ ಅನುಮತಿಯನ್ನು ಸರ್ಕಾರ ಹಿಂಪಡೆದಿದೆ. ಸಾಮಾನ್ಯ ಅನುಮತಿ ಅಂತಂದ್ರೆ ಏನು? ಸಿಬಿಐಗೆ ರಾಜ್ಯ ಸರ್ಕಾರ ನೀಡುವಂತಹ ಅನುಮತಿ 2 ರೂಪಗಳಲ್ಲಿ ಇರಬಹುದು. ಒಂದು ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲವೇ ಸಾಮಾನ್ಯ ಅನುಮತಿ. ಸಾಮಾನ್ಯ ಅನುಮತಿ ಅನ್ನೋದು ಹೆಸರೇ ಸೂಚಿಸೋ ಹಾಗೆ ಸಿಬಿಐಗೆ ರಾಜ್ಯದೊಳಗೆ ತನಿಖೆಗೆ ನೀಡಲಾಗಿರುವ ಮುಕ್ತ ಅನುಮತಿಯಾಗಿದೆ. ರಾಜ್ಯ ಸರ್ಕಾರದ ಸಾಮಾನ್ಯ ಅನುಮತಿಯನ್ನ ಸಿಬಿಐ ಹೊಂದಿಲ್ಲದೆ ಇದ್ದಲ್ಲಿ ಅದು ಪ್ರತಿ ಪ್ರಕರಣದ ತನಿಖೆಗೂ ರಾಜ್ಯ ಸರ್ಕಾರದ ಒಪ್ಪಿಗೆಗಾಗಿ ಅರ್ಜಿ ಸಲ್ಲಿಸುವಂತ ಅಗತ್ಯ ಇರುತ್ತೆ. ರಾಜ್ಯ ಸರ್ಕಾರದ ಒಪ್ಪಿಗೆ ಸಿಗೋ ಮೊದಲು ಅದು ತನಿಖೆಗೆ ಇಳಿಯೋದಕ್ಕೆ ಅವಕಾಶ ಇರೋದಿಲ್ಲ. ಸಾಮಾನ್ಯ ಅನುಮತಿಯನ್ನ ಹಿಂತೆಗೆದುಕೊಳ್ಳೋದು ಅಂತ ಅಂದ್ರೆ ಯಾವುದೇ ರಾಜ್ಯದಲ್ಲಿ ಆ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಸಿಬಿಐ ಯಾವುದೇ ಹೊಸ ಪ್ರಕರಣವನ್ನ ದಾಖಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸಾಮಾನ್ಯ ಅನುಮತಿಯನ್ನ ಹಿಂತೆಗೆದುಕೊಳ್ಳೋ ಮೊದಲು ದಾಖಲಾಗಿದ್ದಂಥ ಪ್ರಕರಣಗಳ ತನಿಖೆಯನ್ನು ಸಿಬಿಐ ಮುಂದುವರಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಲಾಗುತ್ತೆ. ಸಿಬಿಐಗೆ ಸಾಮಾನ್ಯ ಅನುಮತಿ ಹಿಂಪಡೆಯೋದ್ರಿಂದ ಸಹಜವಾಗಿಯೇ ರಾಜ್ಯದೊಳಗೆ ತನಿಖಾ ಏಜೆನ್ಸಿ ಬಲಹೀನ ಆಗುತ್ತೆ. ಆದರೆ ಇತ್ತೀಚಿನ ಕೋಲ್ಕತ್ತಾ ಹೈಕೋರ್ಟ್ ಆದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೇಂದ್ರ ಸರ್ಕಾರಿ ನೌಕರರ ವಿರುದ್ಧದ ಪ್ರಕರಣವಾಗಿದ್ದಲ್ಲಿ ತನಿಖೆಯನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿದೆ. ಸಾಮಾನ್ಯ ಅನುಮತಿ ಹಿಂಪಡೆಯೋದು ರಾಜ್ಯ ಸರ್ಕಾರದವರು ಭಾಗಿಯಾಗಿರುವಂತಹ ಪ್ರಕರಣಗಳಲ್ಲಿ ಮಾತ್ರ ಅನ್ವಯಿಸುತ್ತೆ ಅಂತ ತೀರ್ಪು ಹೇಳಿದೆ. ಈ ಆದೇಶವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಸಿಬಿಐಗೆ ಸಾಮಾನ್ಯ ಅನುಮತಿ ವಾಪಸ್ ಪಡೆಯುವಂತ ನಿರ್ಧಾರವನ್ನ ಗುರುವಾರ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿದೆ. ಅದಾದ ಬಳಿಕ ವಿಚಾರ ಪ್ರಕಟಿಸಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಸಿಬಿಐನ ಪಕ್ಷಪಾತಿ ಕ್ರಮಗಳಿಗೆ ತಡೆಯೊಡ್ಡೋದಕ್ಕೆ ಸರ್ಕಾರ ಬಯಸಿದೆ ಅಂತ ಹೇಳಿದರು. ರಾಜ್ಯದಲ್ಲಿ ಸಿಬಿಐ ತನಿಖೆಗಿದ್ದಂಥ ಮುಕ್ತ ಸಮ್ಮತಿಯನ್ನ ಹಿಂದಕ್ಕೆ ಪಡಿತಾ ಇದ್ದೀವಿ. ಸಂಸ್ಥೆಯ ದುರ್ಬಳಕೆ ಕುರಿತು ಕಳವಳ ವ್ಯಕ್ತಪಡಿಸ್ತಾ ಇದ್ದೀವಿ. ಅದು ಪಕ್ಷಪಾತಿಯಾಗಿದೆ. ಈ ಕಾರಣಕ್ಕಾಗಿಯೇ ಇಂತಹ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಪರಾಧ ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ರಡಿ ಸಿಬಿಐ ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರುವಂತದ್ದನ್ನ
ಆ ಅಧಿಸೂಚನೆಯನ್ನು ಏನು ಹೊರಡಿಸಿದ್ವಿ ಅದನ್ನ ವಾಪಸ್ ಪಡ್ಕೊಂಡಿದ್ದೇವೆ ಇವತ್ತು. ಯಾಕೆ ಅಂದ್ರೆ ಈ ಸಿಬಿಐದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಯಾವುದಾದ್ರೂ ಅಂತದಿದ್ರೆ ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಕೊಡಬಹುದು, ಸಾರಾಸಗಟವಾಗಿ ಕೊಡಬಹುದು ಅನ್ನುವಂಥದ್ದೇನಿತ್ತು ಅದನ್ನ ಹಿಂಪಡೆದಿದ್ದೇವೆ. ಕೆಲವು ಪ್ರಕರಣಗಳಲ್ಲಿ ತನಿಖೆ ನಡೆಸೋದಕ್ಕೆ ಸಿಬಿಐಗೆ ಮುಕ್ತ ಅವಕಾಶ ಇತ್ತು. ಈಗ ಅದನ್ನ ಹಿಂದಕ್ಕೆ ಪಡೆಯಲಾಗಿದೆ. ಭಯ ಹುಟ್ಟಿಸುವಂತಹ ಸಿಬಿಐ ಪ್ರಯತ್ನಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ಇದು ಒಕ್ಕೂಟ ವ್ಯವಸ್ಥೆಯನ್ನ ಬಲಗೊಳಿಸುವಂತಹ ಪ್ರಯತ್ನ ಕೂಡ ಹೌದು ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಇಲ್ಲ ನಾವೇನು ಇವತ್ತಿಂದಲ್ಲ, ನಾವು ನೋಡಿ, ಪ್ಲೀಸ್ ಲುಕ್ ಅಟ್ ದಿ ಹಿಸ್ಟ್ರಿ ಆಫ್ ಲಾಸ್ಟ್ 18 months or 2 years. Why more than that? ಸಿಬಿಐ ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನೇ ಕೆಲಸ ಮಾಡೋದನ್ನ ನೀವು ಎಲ್ಲರೂ ಗಮನಿಸಿದ್ವಿ. ಇವನ್ ಇನ್ ಇಲೆಕ್ಷನ್ಸ್ ಓನ್ಲಿ ಆಫೀಸ್ ಬೇರರ್ಸ್ ಆಫ್ one party were enquired. ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು, ಆ ರೀತಿಯ ವರ್ತನೆಗಳೇನಿದ್ದು ಅದು ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ ಕಾರಣ. ರಾಜ್ಯ ಸರ್ಕಾರ ಇಂಥದೊಂದು ನಿರ್ಧಾರ ತೆಗೆದುಕೊಂಡ ಬೆನ್ನಲ್ಲೇ ಅದು ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಬಿಐ ತನಿಖೆಯಿಂದ ರಕ್ಷಿಸುವಂತ ಯತ್ನ ಅಂತ ಹೇಳೋದು ಕೂಡ ಶುರುವಾಗ್ಬಿಟ್ಟಿದೆ. ಆದ್ರೆ ಅದಕ್ಕೆ ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಸಮಜಾಯಿಷಿ ನೀಡಿದ್ದಾರೆ. ಈ ನಿರ್ಧಾರದ ಹಿಂದಿನ ನಿಜವಾದ ಕಾರಣದ ಬಗ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ನಿವೇಶನ ಅಕ್ರಮ ಆರೋಪಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಸಂಪುಟ ಸಭೆ ಬಳಿಕ ಪಾಟೀಲ್ ಹೇಳಿದ್ದಾರೆ. ಮೋಡದ ಪ್ರಶ್ನೆ, ಮೋಡದ ಲೋಕಾಯುಕ್ತಕ್ಕಿದೆ. ಆಮೇಲೆ ವಾಲ್ಮೀಕಿ ನೀವು ಪ್ರಸ್ತಾಪ ಮಾಡಿದ್ರಿ, ವಾಲ್ಮೀಕಿ ಕೋರ್ಟ್ ನಲ್ಲಿದೆ. ವಾಟ್ ಕೋರ್ಟ್ ಡಿಸೈಡ್ಸ್ ವಿಲ್ ಹ್ಯಾಪನ್. ದಿಸ್ ವಿಲ್ ನಾಟ್ ಅಫೆಕ್ಟ್ ದ ಡಿಸಿಷನ್ ಆಫ್ ದಿ ಕೋರ್ಟ್. This decision will be of the government. Supposing if Supreme Court takes some decision, avaga what decision we have taken has no relevance. The reason is that they are biased, they are purvagraha ಪೀಡಿತ. ಅದರ ಸಲುವಾಗಿ ಅಂತದೇನೋ ಆಗಬಾರ್ದು ಅಂತ ಹೇಳಿ ನಿರ್ಣಯವನ್ನು ಮಾಡಿದೆ. ಮೂಡ ಹಗರಣ ಆರೋಪಕ್ಕೂ ಈ ನಿರ್ಧಾರಕ್ಕೂ ಸಂಬಂಧ ಇಲ್ಲ. ಸಿಬಿಐ ತಪ್ಪು ದಾರಿ ಹಿಡಿಯೋದನ್ನ ನಿಯಂತ್ರಿಸೋದು ನಮ್ಮ ಉದ್ದೇಶ ಅಂತ ಎಚ್.ಕೆ. ಪಾಟೀಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಸಿಬಿಐ ತನಿಖೆಗೆ ವಹಿಸಿದಂತ ಯಾವ ಪ್ರಕರಣದಲ್ಲಿಯೂ ಆರೋಪ ಪಟ್ಟಿ ಸಲ್ಲಿಕೆ ಆಗಿಲ್ಲ. ಇದರಿಂದ ಅನೇಕ ಪ್ರಕರಣಗಳು ಇನ್ನೂ ಬಾಕಿ ಉಳಿದಿವೆ. ಅಷ್ಟೇ ಅಲ್ಲದೆ ನಾವು ಕಳುಹಿಸಿದಂತ ಹಲವಾರು ಪ್ರಕರಣಗಳ ತನಿಖೆಯನ್ನು ನಡೆಸೋದಕ್ಕೆ ಸಿಬಿಐ ನಿರಾಕರಿಸಿದೆ. ಇಂಥ ಹಲವಾರು ನಿದರ್ಶನಗಳಿವೆ ಅಂತ ಪಾಟೀಲ್ ಸಿಬಿಐ ವಿರುದ್ಧ ಟೀಕಾಪ್ರಹಾರ ಮಾಡಿದ್ದಾರೆ. ಯಾವ ಸಿಬಿಐ ನಾವು ಕೊಟ್ಟಿವಲ್ಲ, ಆ ಸಿಬಿಐ ಕೊಟ್ಟಿದ್ದು ಆಮೇಲೆ ಸಿಬಿಐದವರು ತಗೊಂಡಿದ್ದು ಆ ಪ್ರಕರಣಗಳಲ್ಲೂ ಸಹಿತ ಕೆಲವು ಚಾರ್ಜ್ ಶೀಟ್ ಸಹಿತ ಫೈಲ್ ಮಾಡಲಿಲ್ಲ. ದೇ ರಿಫ್ಯೂಸ್ ಟು ಫೈಲ್ ಚಾರ್ಜ್ ಶೀಟ್. ದೇ ರಿಫ್ಯೂಸ್ ಟು ಪ್ರೋಬ್ ಇನ್ ಟು ದಟ್. ಮೈನ್ಸ್ ಕೇಸ್, ಮೈನ್ಸ್ ಪ್ರಕರಣ there are empty number of cases. Now I'm telling empty number of cases, not 1, 2, 3. ಕೇಂದ್ರ ಸರ್ಕಾರ ರಾಜಕೀಯ ಕಾರಣಕ್ಕಾಗಿ ಸಿಬಿಐ ಸೇರಿದಂತೆ ತನಿಖಾ ಏಜೆನ್ಸಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅನೇಕ ಪ್ರಕರಣಗಳಲ್ಲಿ ಸಿಬಿಐ ಪೂರ್ವಾಗ್ರಹ ಪೀಡಿತವಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ಗಮನಿಸಿದೀವಿ ಅಂತ ಹೇಳಿದ್ದಾರೆ. ಯಾವುದನ್ನ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವೆಲ್ಲ ಪೂರ್ವಾಗ್ರಹ ಪೀಡಿತವಾಗಿನೇ ಕೆಲಸ ಮಾಡುದು. ರಾಜಭವನದ್ದು ಹೇಳಿದ್ರಿ ನೀವು. ರಾಜಭವನದ್ದು ನಾನು ನಿಮಗೆ ಉದಾಹರಣೆನ ಕೊಟ್ನಲ್ಲ, ಪುರಾವೆನ ಕೊಟ್ನಲ್ಲ. ಯಾವ ರಾಜಭವನದ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಮುಖ್ಯಸ್ಥ, ಅವರೇ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಾರೆ. ವಾಸ್ತವಿಕವಾಗಿ ಕಾಗದಗಳಲ್ಲಿವೆ. ಪರೇಶ್ ಮೇಸ್ತಾ ಸಾವು ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ಕೊಡಲಾಗಿತ್ತು. ಆದ್ರೆ ಈ ಯಾವುದೇ ಪ್ರಕರಣಗಳ ತನಿಖೆಯನ್ನ ಸಿಬಿಐ ಈವರೆಗೂ ಪೂರ್ಣಗೊಳಿಸೋದು ಸಾಧ್ಯ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ
ಯಾವುದೇ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ರಾಜ್ಯದಲ್ಲಿ ತನಿಖೆ ನಡೆಸೋದಕ್ಕೆ ಅವಕಾಶ ಇರದಂತೆ ಆದೇಶವನ್ನು ಹೊರಡಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಗುರುವಾರದ ಸಂಪುಟದ ಸಭೆ ಮತ್ತೊಂದು ಮಹತ್ವದ ಬೆಳವಣಿಗೆ ಹಿನ್ನೆಲೆ ಎಂದು ಕೂಡ ಗಮನ ಸೆಳೆದಿದೆ. ರಾಜ್ಯಪಾಲರು ಸಣ್ಣ ವಿಷಯಗಳಿಗೂ ಸರ್ಕಾರಕ್ಕೆ ಪತ್ರ ಬರೆದು ವಿವರಣೆಯನ್ನ ಕೇಳ್ತಾ ಇರೋದ್ರ ಬಗ್ಗೆ, ಆಡಳಿತದ ಪ್ರತಿ ಹಂತದಲ್ಲೂ ಅವರು ಹಸ್ತಕ್ಷೇಪ ನಡೆಸ್ತಾ ಇರೋದ್ರ ಬಗ್ಗೆ ಸಂಪುಟ ಸಭೆ ತೀವ್ರ ಕಳವಳ ವ್ಯಕ್ತಪಡಿಸಿತು ಅಂತ ಪಾಟೀಲ್ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಮಾಹಿತಿ ನೀಡದೆ ರಾಜ್ಯಪಾಲರ ಯಾವುದೇ ಪತ್ರಕ್ಕೆ ವಿವರಣೆ ನೀಡಬಾರದು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡುವಂತ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ. ರಾಜ್ಯಪಾಲರು ಸರ್ಕಾರಕ್ಕೆ ಪದೇ ಪದೇ ಪತ್ರಗಳನ್ನು ಬರೀತಾ ಇದ್ದಾರೆ. ತಕ್ಷಣವೇ ಮಾಹಿತಿ ನೀಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗ್ತಾ ಇದೆ. ಆದರೆ ರಾಜ್ಯಪಾಲರಿಗೆ ಯಾವುದೇ ಮಾಹಿತಿಯನ್ನು ಕಳಿಸುವಾಗ ಸಂಪುಟದ ನಿರ್ಧಾರದ ಪ್ರಕಾರ ಮುಂದುವರಿಬೇಕು ಅಂತ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಲಾಗಿದೆ. ಈ ಹಿಂದೆ ಮುಖ್ಯ ಕಾರ್ಯದರ್ಶಿಗಳು ಇದನ್ನು ವಾಡಿಕೆಯಂತೆ ಕಳಿಸ್ತಾ ಇದ್ರು. ಆದರೆ ಇನ್ನು ಮುಂದೆ ರಾಜ್ಯಪಾಲರ ಯಾವುದೇ ಪ್ರಶ್ನೆಗಳಿಗೆ ಸಂಬಂಧಿಸಿ ಸರ್ಕಾರ ಮತ್ತು ಅವ್ರ ನಡುವಿನ ಯಾವುದೇ ಒಂದು ಪತ್ರ ವ್ಯವಹಾರ ಕ್ಯಾಬಿನೆಟ್ ನಿರ್ಧಾರದ ನಂತರನೇ ಆಗತ್ತೆ ಅಂತ ಪಾಟೀಲ್ ಹೇಳಿದ್ದಾರೆ. ಇದಲ್ಲದೆ ಅಗತ್ಯ ಇದ್ರಷ್ಟೇ ಉತ್ತರಿಸೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ರಾಜ್ಯಪಾಲರು ಅಸಹನೆ ವರ್ತನೆಯಲ್ಲಿ ಪತ್ರ ಬರೀತಾ ಇದ್ದಾರೆ. ತಕ್ಷಣ ಅಥವಾ ಇವತ್ತೇ ಮಾಹಿತಿ ಕಳುಹಿಸಿ ಅಂತ ರಾಜ್ಯಪಾಲರು ಸೂಚಿಸ್ತಾ ಇದ್ದಾರೆ. ಎಲ್ಲಾ ನಿಯಮಾವಳಿ ಪರಿಶೀಲನೆ ಮಾಡಿ ಸಂಪುಟ ನಿರ್ಣಯಿಸಿದೆ. ಕಾರ್ಯದರ್ಶಿಗಳು ಸಂಪುಟ ನಿರ್ಣಯದ ಮೇಲೆ ಮುಂದುವರಿಬೇಕು. ಮಾಹಿತಿಯನ್ನು ಕಳಿಸುವ ಮೊದಲು ಸಂಪುಟ ಸಭೆಯ ನಿರ್ಣಯವನ್ನು ಪಾಲಿಸಬೇಕು. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಿದ್ದೀವಿ. ರಾಜ್ಯಪಾಲರ ಯಾವುದೇ ಪತ್ರಕ್ಕೂ ಕ್ಯಾಬಿನೆಟ್ ಚರ್ಚೆಯಂತೆ ಉತ್ತರಿಸಬೇಕು ಅನ್ನೋದು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ನೇರವಾಗಿ ರಾಜ್ಯಪಾಲರಿಗೆ ಉತ್ತರಿಸಿದಂತೆ ಮುಖ್ಯ ಕಾರ್ಯದರ್ಶಿಗೆ ತಿಳಿಸಲಾಗಿದೆ. ಅಲ್ಲದೆ ರಾಜ್ಯಪಾಲರ ಪತ್ರವನ್ನು ಸಚಿವ ಸಂಪುಟದ ಗಮನಕ್ಕೆ ತರುವಂತೆ ಸಚಿವ ಸಂಪುಟ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿ ನೀಡಿದ್ರು. ಇನ್ನು ಇತ್ತೀಚೆಗೆ ರಾಜ್ಯಪಾಲರು ಕ್ಷುಲ್ಲಕ ವಿಷಯಗಳ ಬಗ್ಗೆ ವರದಿ ಕೇಳಿ ಪತ್ರಗಳನ್ನು ಬರಿತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮುಖ್ಯ ಕಾರ್ಯದರ್ಶಿಯವರಿಗೆ ರಾಜ್ಯಪಾಲರು ಇತ್ತೀಚೆಗೆ ಬರೆದಿರುವಂತಹ ಮತ್ತೊಂದು ಪತ್ರದಲ್ಲಿ ಪ್ರತಿಪಕ್ಷದ ಪ್ರಮುಖರ ವಿರುದ್ಧದ ಪ್ರಕರಣದ ತನಿಖೆಗೆ ಅನುಮತಿ ಕೋರಿದಂತಹ ಪ್ರಸ್ತಾವದ ರಹಸ್ಯ ಮಾಹಿತಿ ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ ಮಾಡಿದ್ರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ, ಜನಾರ್ದನ್ ರೆಡ್ಡಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ಈ ಹಿಂದೆ ಕೇಳಿಬಂದಂತಹ ಆರೋಪಗಳ ಸಂಬಂಧ ಲೋಕಾಯುಕ್ತ ಪೊಲೀಸರು ಮುಂದಿನ ಪ್ರಕ್ರಿಯೆಗೆ ಅನುಮತಿ ಕೋರಿ ಸಲ್ಲಿಸಿರುವಂತಹ ಪ್ರಸ್ತಾವದ ಮಾಹಿತಿ ಸೋರಿಕೆಯಾಗಿದ್ರ ಬಗ್ಗೆ ಆಕ್ಷೇಪಿಸಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ರು. ಪತ್ರದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ಟಿಪ್ಪಣಿ, ಪೂರಕ ದಾಖಲೆಗಳು, ಅಲ್ಲದೆ ದಾಖಲೆಗಳು ಮತ್ತು ಮಾಹಿತಿಗಳ ಮೂಲದೊಂದಿಗೆ ಉತ್ತರವನ್ನು ಕೋರಿದ್ರು. ರಾಜ್ಯಪಾಲರ ಪತ್ರದ ನಂತರ ತನಿಖೆ ನಡೆಸಲಾಗಿದೆ ಅಂತ ಪಾಟೀಲ್ ಹೇಳಿದ್ದಾರೆ. ರಾಜ್ಯಪಾಲರು ಸರ್ಕಾರದ ವಿವರಣೆ ಕೇಳಿದ್ರು. ನಮ್ಮ ರಾಜಭವನ ಹಾಗೂ ಸರ್ಕಾರದ ಮಧ್ಯದಲ್ಲಿರ್ತಕ್ಕಂಥದ್ದು ಅಥವಾ ರಾಜಭವನದಲ್ಲಿರ್ತಕ್ಕಂಥದ್ದು ಮಾಹಿತಿ ಹೇಗೆ ಲೀಕ್ ಆಯಿತು, ಹೇಗೆ ಸೋರಿಕೆ ಆಯಿತು? ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಸರ್ಕಾರವನ್ನು ರಚಿಸಿದ ದಿನದಿಂದಲೇ ಬಿಜೆಪಿ ಈ ಅಸಹನೆ ಶುರುವಾಗ್ಬಿಟ್ಟಿದೆ. ಜನಾದೇಶ ಪಡೆದ ಸರ್ಕಾರವೇ ಉಳಿಯೋದಿಲ್ಲ ಅನ್ನುವಂಥ ಜನವಿರೋಧಿ ಹೇಳಿಕೆಯನ್ನ ಬಿಜೆಪಿ ಮುಖಂಡರು ಈ ಸರ್ಕಾರ ಬಂದ ದಿನದಿಂದಲೇ ಹೇಳ್ತಾ ಇದ್ದಾರೆ. ಪೂರ್ಣ ಬಹುಮತ ಇರುವಂತಹ ಸರ್ಕಾರ 5 ವರ್ಷಗಳ ಮೊದಲೇ ಉರುಳುತ್ತೆ ಅಂತ ಹೇಳೋದು ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ಅಲ್ವಾ? ಈ ಸರ್ಕಾರಕ್ಕೆ ಪೂರ್ಣ ಬಹುಮತ ಇದೆ, ಆದ್ರೂ ನಾವಿದನ್ನು ಉರುಳಿಸ್ತೀವಿ ಅಂತ ಬಿಜೆಪಿ ಸಂಸದರು, ಶಾಸಕರು, ಕೇಂದ್ರದ ವರಿಷ್ಠರು ಯಾವುದೇ ಮುಲಾಜಿಲ್ಲದೆ ಹೇಳ್ತಾನೆ ಬಂದಿದ್ದಾರೆ. ಅದೇ ಧಾಟಿಯಲ್ಲಿ ಜೆಡಿಎಸ್ನ ಕುಮಾರಸ್ವಾಮಿ ಕೂಡ ಮಾತಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ಅಂತೂ ಇನ್ನೇನು ಉರುಳಿಸಿಯೇ ಬಿಡ್ತೀವಿ ಅನ್ನುವಂಥ ಧಾವಂತ ಬಿಜೆಪಿ ಹಾಗೂ ಜೆಡಿಎಸ್ನಲ್ಲಿ ಕಾಣ್ತಾ ಇದೆ. ಬಿಜೆಪಿಯ ದಿಲ್ಲಿ ವರಿಷ್ಠರ ಪೂರ್ಣ ಸಹಕಾರ, ಪ್ರೋತ್ಸಾಹ ಇದಕ್ಕಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಜನರಿಗೆ, ಬಡವರಿಗೆ ನೆರವಾಗೋದಕ್ಕೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದನ್ನು ವಿರೋಧಿಸುವಂಥ ಜನವಿರೋಧಿ ರಾಜಕೀಯ ಬಿಜೆಪಿ ಮತ್ತು ಜೆಡಿಎಸ್ನದ್ದು. ಅಂದರೆ ಬಿಜೆಪಿಗೆ ಇಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಇರಬಾರ್ದು, ರಾಜ್ಯದ ಜನರಿಗೂ ಏನೂ ಸಿಗಬಾರ್ದು ಅನ್ನುವಂಥ ಖಟ್ಟರ್ ಜನವಿರೋಧಿ ಧೋರಣೆ. ಮೂಡಾ ಪ್ರಕರಣವನ್ನು ಪಕ್ಕಕ್ಕಿಟ್ಟರೂ ಕೂಡ ಮೋದಿ ಸರ್ಕಾರ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ದರಾಮಯ್ಯ ಸರ್ಕಾರ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನುವಂತೆ ಅದನ್ನು ಗೋಳು ಹೊಯ್ದುಕೊಳ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಅಂತ ನಿರ್ಧಾರ ಮಾಡಿದ ಕಾಣಿಸ್ತಾ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಜಾರ್ಖಂಡ್, ಮಹಾರಾಷ್ಟ್ರ, ಮಧ್ಯಪ್ರದೇಶಗಳ ಹಾಗೆ ಇಲ್ಲೂ ಕೂಡ ಸರ್ಕಾರವನ್ನು ಉರುಳಿಸೋದಕ್ಕೆ ಬಿಜೆಪಿ ಸರ್ವ ಪ್ರಯತ್ನವನ್ನು ನಡೆಸ್ತಾ ಇದೆ. ಅದನ್ನು ತಡೆಯಲು ಸೂಕ್ತ ತಿರುಗೇಟು ಕೊಡೋದಕ್ಕೆ ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ ಸನ್ನದ್ಧವಾಗಿರೋದು ಅಗತ್ಯ ಅಂತ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಿರ್ಧಾರ ಮಾಡಿದ ಕಾಣಿಸ್ತಾ ಇದೆ. ಅದರ ಭಾಗವಾಗಿಯೇ ಈಗ ಸಿಬಿಐಗೆ ಕೊಟ್ಟಿದ್ದಂಥ ಸಾಮಾನ್ಯ ಅನುಮತಿಯನ್ನು ವಾಪಸ್ ಪಡೆಯಲಾಗಿದೆ. ಗುರುವಾರದ ಸಂಪುಟ ಸಭೆ ರಾಜಭವನ ಹಾಗೂ ಮೋದಿ ಸರ್ಕಾರದ ವಿರುದ್ಧ ನೇರ ಸಮರಕ್ಕೆ ತಯಾರಾದಂಥ ಸೂಚನೆಯನ್ನು ಕೊಟ್ಟಿರೋ ಹಾಗಿದೆ. ಈ ಸಂಘರ್ಷ ಎಲ್ಲಿಗೆ ಹೋಗಿ ಮುಟ್ಟಬಹುದು ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.